ಕ್ಲೀನಾಗಿ ಹೇಳಿ ಅದು ತಪ್ಪೇನಿದೆ, ಎಲ್ಲರಿಗೂ ನಮ್ಮಂಗೆ ಎಲ್ಲರೂ ಚೆನ್ನಾಗಿ. ಯಾವ ಊರು ಹೇಳಿ? ಜಮಖಂಡಿ ತಾಲೂಕು ಜಮಖಂಡಿ ತಾಲೂಕು ತುಂಗಾಳ. ಸರಿ, ನಿಮ್ಮ ಹೆಸರು ರವಿ ಅಲ್ವಾ? ರವಿ ಅಲ್ವಾ? ರವಿ ಅಲ್ವಾ? ಸರಿ, ಓಕೆ. ಈಗ ನಿಮ್ಗೆ ಎಷ್ಟನೇ ವಿಸಿಟ್ ಬಂದಿರೋದು? ಬರ್ತೀನಿ. ಎಷ್ಟನೇ ವಿಸಿಟ್ ಬಂದಿರೋದು ನಿಮಗೆ? ಮೂರನೇ ಸಾರಿ ಬಂದಿರೋದು ನಿಮ್ಮ ಮನೆಗೆ ಅಲ್ವಾ? ಈಗ 2 ಸಾರಿ ಮನೆ ತೋರಿಸಿದ್ರಿ, ಈಗ ತೋಟಕ್ಕೆ ಬಂದ್ವಿ. ಇನ್ನೇ ಸಾರಿ ಬಂದಾಗ ತೋಟ ನೋಡೋದು ಸ್ವಲ್ಪ ಮಳೆ ಎಲ್ಲ ಇತ್ತಲ್ವಾ, ಹಂಗಾಗಿ ಸ್ವಲ್ಪ ಬರೋಣ ಅಂತ ಮಾಡಿದ್ವಿ. ಯಾವ ತಾಲೂಕಿದು? ಜಮಖಂಡಿ ತಾಲೂಕು ಜಮಖಂಡಿ ತಾಲೂಕು. ಯಾವ ಡಿಸ್ಟ್ರಿಕ್ಟ್ ಇದು? ಬಿಜಾಪುರ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಓಕೆ. ಈಗ ಈ 2ನೇ 3ನೇ ಸಾರಿ ಬಾರಿ ಕರೆಸಿದ್ರು ನನಗೆ. ನಿಮಗೆ ಫಸ್ಟ್ ಟೈಮ್ ಏನ್ ಹೇಳಿದ್ರಿ ನಿಮ್ಮ ಮನೆಗೆ ಬಂದಾಗ? ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮ್ಮ ಅನುಭವಕ್ಕೆ ಏನ್ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಬಂದಾಗ ಒಂದ್ ಸ್ವಲ್ಪ ಬಾಗಿಲು ಆಮೇಲೆ ಹೊರಗಡೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದು ಕಟ್ ಮಾಡಕ್ ಹೇಳಿದ್ರಿ. ನಮ್ಮ ಪ್ರಾಬ್ಲಮ್ ಸಂಬಂಧ ನಿಮ್ಗೆ ಆವಾಗಿನ ಪರಿಸ್ಥಿತಿ ಹೆಂಗಿತ್ತು, ಇವಾಗಿನ ಪರಿಸ್ಥಿತಿ, ನಿಮ್ಮ ಅನುಭವಗಳು ಏನು ಅನಿಸ್ತಾ ಇದೆ? ಅವಾಗ ಉಸಿರುಗಟ್ಟಿದಂಗಿತ್ತು. ಉಸಿರು ಕಟ್ಟದಂಗಿತ್ತಲ್ವಾ? ಇವಾಗ ಸೆಕೆಂಡ್ ಟೈಮ್ ಬಂದು ಏನು ನೀವು ಚೇಂಜ್ ಮಾಡಕ್ ಹೇಳಿದ್ರಿ, ಚೇಂಜ್ ಮಾಡ್ಕೊಂಡು ಇವಾಗ ಕೋಮಾದಿಂದ ಜನರಲ್ ವಾರ್ಡಿಗೆ ಬಂದೀನಿ. ಸ್ವಲ್ಪ ಜೋರಾಗಿ ಹೇಳಿ, ಕ್ಲೀನಾಗಿ ಕೇಳಿ. ಇವಾಗ ಜನರಲ್ ವಾರ್ಡಿಗೆ ಬಂದೀನಿ. ಈಗ ಇನ್ ನಿಮ್ ಮುಖಾಂತರ ಮತ್ತೆ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಬೇಕಂತೀನಿ. ನಾನು ಹೇಳಿದ್ನಲ್ವಾ, ಒಂದೇ ಸಾರಿ ಆಗಲ್ಲ ಇದು. ಆಗಲ್ಲ. ನೀವು ಅಲ್ಲಿಂದ ಅಲ್ಲಿಗೆ ಬರ್ರಿ, ಅಲ್ಲಿಂದ ಅಲ್ಲಿಗೆ ಬರ್ರಿ ಅಂತ. ಸರಿ, ಒಂದು ಈ ತೋಟದಲ್ಲಿ ನೋಡಿ, ಇವೆಲ್ಲ ಮಾಡಿದ್ರಲ್ವಾ, ಬೆಳೆ ಏನ್ ಮಾಡ್ತೀವಿ ಅಂದ್ರೂ ಕೂಡ ಬೆಳೆ ಬರೋದೇ ಇಲ್ಲ. ಬರ್ತಾ ಇಲ್ಲ. ಎಸ್ಆರ್ನು ಓಕೆ ಅಲ್ವಾ? ಸೊ ಆ ತೊಟ್ಟಿ ಯಾವಾಗ ಹಾಕಿದ್ರಿ? ಅದು ಹಾಕಿ ಒಂದು 8 ತಿಂಗಳು ಜಾಸ್ತಿ ಆಯ್ತು. 8 ತಿಂಗಳಿಂದ ಇನ್ನೂ ಮುಚ್ಕೊಂಡಂಗಾಗಿತ್ತಲ್ಲ. 8 ತಿಂಗಳಿಂದ ಎಲ್ಲ ಒದ್ಕೊಂಡಂಗಾಗಿದೆ. ಕಣ್ಣಲ್ಲಿ ಕಣ್ಣು ಬಿಗಿ ಹಿಡ್ಕೊಂಡ್ರೆ ಹೆಂಗಿರುತ್ತೆ ನಮ್ಗೆ? ಮುಂದೆ ದಾರಿ ಕಾಣುತ್ತೆ? ನಿಮಗೆ ದಾರಿನೇ ಕಾಣ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಟೋಟಲ್ ಆ ಏರಿಯಾ ಬಾವಿ ಇದೆಯಲ್ವಾ, ಆ ಏರಿಯಾ ಏನಿದೆಯೋ ಬಾವಿ ಇರ್ಲಿ, ಆ ಟೋಟಲ್ ಆ ಮಣ್ಣು ಗಿಣ್ಣು ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಎಲ್ಲ ವಾಶ್ ಔಟ್ ಮಾಡಿ, ನಿಮ್ಗೆ ಇದು ನಮ್ದಲ್ವಾ ಸುರೇಖ? ನಮ್ದಲ್ವಾ? ಆ ಮೂಲೆ ಇದೆಯಲ್ವಾ, ಆ ಮೂಲೆಯಲ್ಲಿ ಅದನ್ನ ತಗೊಂಡಾಗ ಮೂಲೆ ಅಲ್ಲಿ ಜಾಸ್ತಿ ಅಲ್ಲಿ ಮೇಲೆ ಹೋಗಿ ಅದಿರ್ಲಿ, ಸ್ವಲ್ಪ ಮೇಲಕ್ಕೆ ಹೋಗಿ ಬೇಕಾದ್ರೆ 50% ಇಂದ ಆ ಕಡೆ 50% ಇಂದ ಆ ಕಡೆ ಹೋಗಿ. ಮತ್ತೆ ಡೆಪ್ತ್ ಮಾಡಬೇಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಡೆಪ್ತ್ ಮಾಡಬೇಡಿ, ಮೇಲೆ ಎಷ್ಟಾದ್ರೂ ಕನ್ಸ್ಟ್ರಕ್ಟೆಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ನಾನು ಹೇಳೋದು? ಇದನ್ನೆಲ್ಲ ಮಣ್ಣು ತೆಗೆದ್ಬಿಟ್ಟು ಕ್ಲಿಯರ್ ಮಾಡಿ, ನೀರು ಆ ಕಡೆ ಹೋಗಿ ಮಾಡಿ, ಆ ಬಾವಿ ಇರ್ಲಿ ಏನು ತೊಂದರೆ ಏನಲ್ಲ, ಅದನ್ನೆಲ್ಲ ಮಣ್ಣು ತಗೊಂಡ್ಬಿಟ್ಟು 50% ಇಂದ ಆ ಕಡೆ ಒಂದು ದೊಡ್ಡ ಒಂದು ಹೊಂಡವನ್ನ ಮಾಡ್ಕೊಳ್ಳಿ. ಬಟ್ ನಾಟ್ ಡೆಪ್ತ್. ನೆನ್ಪಿಟ್ಕೊಳ್ಳಿ, ಡೆಪ್ತ್ ಏನಾದ್ರು ಮಾಡಿದ್ರೆ ನೀವು ಒಳಗೆ ಹೋಗ್ತೀವಿ ಮತ್ತೆ ನಾವು. ಅರ್ಥ ಆಯ್ತಾ? ನೀವು ಎಷ್ಟನ್ನ ಮೇಲೆ ಮಾಡ್ಕೊಳ್ಳಿ ಕನ್ಸ್ಟ್ರಕ್ಷನ್, 100% ಚೆನ್ನಾಗಾಗುತ್ತೆ. ಸ್ವಲ್ಪ ಇನ್ನೊಂದು ಬೆಳೆನೂ ಚೆನ್ನಾಗಿ ಬರ್ತೀನಿ ಮೇಲೆ, ನಿಮ್ಗೆ ಅನುಮಾನನೇ ಇಲ್ಲ, ಅದರಲ್ಲೇ ಡೌಟೇ ಇಲ್ಲ. ಅದನ್ನ ಫಸ್ಟ್ ತೆಗೆಸ್ರಿ, ಈ ಸರಿ ಬೆಳೆನೂ ಚೆನ್ನಾಗಿ ಬರುತ್ತೆ ನಿಮ್ಗೆ. ನೀವು ಫೋನ್ ಮಾಡಿ ನನಗೆ, ಏನ್ ಅನಿಸ್ತು ನಿಮಗೆ ಅಂತ? ಇಲ್ಲ, ನಿಮ್ಗೆ ವಿಡಿಯೋನು ಹಾಕಿದ್ದೆ, ಫೋನ್ ಮಾಡಿದ್ದೆ. ಫೋನ್ ಮಾಡಿದ್ರೆ ನಿಮ್ಗೆ ಅನಿಸ್ತಾ ಇದಿಲ್ವಾ? ಸ್ವಲ್ಪ ಹಿಡ್ತಾ ಬಂದಿದೆ ಅಂತ ಅಲ್ವಾ? ಈಗ ನಿಮ್ಮ ಸ್ನೇಹಿತರದು ನಿಮ್ದು ಎರಡು ನೋಡ್ಬೇಕು. ಇನ್ನೊಂದ್ಸರಿ ಸ್ನೇಹಿತರದು ಸ್ವಲ್ಪ ಕ್ಯಾನ್ಸಲ್ ಆಗಿದೆ, ನೆಕ್ಸ್ಟ್ ನೋಡೋಣ ಅಂತ, ತಪ್ಪೇನಿಲ್ಲ. ಈಗ ಇದು ನೋಡ್ಬೇಕಲ್ವಾ? ಓಕೆ, ಇದೆಲ್ಲ ಕ್ಲಿಯರ್ ಮಾಡಿ ಫಸ್ಟ್. ತೆಂಗಿನ ಮಾಡ್ಕೊಂಡು ಅದು ನಾನು ಹೇಳಕ್ ಬರಲ್ಲ, ಅದು ಸೂಕ್ಷ್ಮ ಕ್ಲಿಯರ್ ಮಾಡಿ. ಅದೆಲ್ಲ ಫುಲ್ ನಮ್ಮ ಮುಖ ಎಷ್ಟು ನೋಡಿ, ಎಷ್ಟು ಕ್ಲಿಯರ್ ಆಗಿದೆ, ಅಷ್ಟೇ ಕ್ಲಿಯರ್ ಆಗಿರಲಿ ಅದು. ತಿರ್ಗಿ ಯಾವ್ದು ಗುಡ್ಡೆ ಪಡ್ಡೆ ಏನು ಮಾಡಬೇಡಿ. ಆ ಮಣ್ಣಿದು ಏನಿದೆಲ್ಲ ಕಂಪ್ಲೀಟ್ ಬಿಟ್ಟು ಕಲ್ಟಿವೇಶನ್ ಮಾಡಬೇಡಿ. ಅಲ್ಲೆಲ್ಲ ನಾವು ಬೆಳೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. 100% ಸಕ್ಸಸ್ಫುಲ್. ಅದ್ರ ಬಗ್ಗೆ ಯಾವ ಅನುಮಾನ ಇಲ್ಲ. ಇಲ್ಲಿ ನೋಡಿ, ಹೇಳಿದಾಗೆ ಸ್ವಲ್ಪ ಮಾಡ್ಕೊಂಡು ನಮ್ಗೇನು ಆಗಿಲ್ಲ, ಏನು ಚೆನ್ನಾಗಿಲ್ಲ ಅಂದ್ಕೊಳ್ಳೋದು. ನಾವು ಪರಿಪೂರ್ಣವಾಗಿ ಒಂದು ಡೋಸ್, ಹಾಸ್ಪಿಟಲ್ ಡೋಸೇ ಕೊಡ್ತೀವಲ್ವಾ, ಒಂದು ಇದು ಕೊಡ್ತಾರೆ, ಒಂದು ಇದು ಕೊಡ್ತಾರೆ, ಒಂದು 4 ಡೇಸೋ ಒಂದು ಕೋರ್ಸ್ ಕೊಡ್ತಾರೆ. ಆ ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟ್. ಕೋರ್ಸ್ ಕಂಪ್ಲೀಟ್ ಮಾಡದಲ್ಲೇ ಒಂದೆರಡು ನುಂಗ್ ಬಿಡೋದು, ಒಂದು ನೆಗಡಿ ಸ್ವಲ್ಪ ಕಡಿಮೆ ಆಯ್ತು ಅಂತ ತಿರ್ಗಾ ಮತ್ತೆ ಓಡಾಡೋದು, ಹೆಂಗ್ ಸರಿ ಹೋಗುತ್ತೆ? ಸರಿ ಹೋಗಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕಾಯಕವೇ ಕೈಲಾಸ, ಬಸವಣ್ಣ ರೈತ ನೋಡಿ ಅನ್ನೋ ಹೋಗಿ ದೈವವನ್ನ ಪೂಜೆ ಮಾಡ್ತಾ, ಅರ್ಥ ಆಯ್ತಾ? ತಾಳ್ಮೆಯಿಂದ ಗುರಿಯಿಂದ ಸಾಧಿಸ್ಕೊಂತ ಹೋಗಿ, ಬಟ್ ಸ್ಥಾನಬಲ ಮಾಡ್ಕೊಂಡು ಹೋಗಿ, ತೊಂದರೆ ಇಲ್ಲ. ದಿಸ್ ಇಸ್ ಹೈವೇ ರೋಡ್ ಕೊಟ್ಟಿರ್ತೀನಿ, ಸ್ಟಾರ್ಟ್ ಮಾಡ್ಕೊಳ್ಳಿ, ಪೆಟ್ರೋಲ್ ತುಂಬ್ಕೊಳ್ಳಿ, ಹೋಗಿ. ಸರಿನಾ? ಅದು ಬಿಟ್ಬಿಟ್ಟು ಬರೇ ಕಲ್ಲು ಮುಳ್ಳು ರೋಡ್, ಇಷ್ಟು ದಪ್ಪ ಕಲ್ಲು ಇರ್ತವೆ, ಹೆಂಗ್ ಹೋಗಕ್ಕಾಗತ್ತೆ? ನಾವು ಅದನ್ನ ನಾವು ಸರಿಪಡಿಸ್ಕೊಳ್ಳೋಣ ಅಷ್ಟೇನೆ. ದಾರಿ ಹೈವೇ ರೋಡ್ ಮಾಡ್ಕೊಂಡು ಮುಂದಕ್ಕೆ ಸಾಗೋಣ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ನೆಕ್ಸ್ಟ್ ಇವಾಗ ಹೇಳಿದ್ರನ್ನ ಇನ್ನೊಂದೆರಡು ಪಾಯಿಂಟ್ ಅದಾವ.
ಈಗ ಕ್ಲಿಯರ್ ಮಾಡ್ಕೊಂಡ್ರಿ. ಹೇಳಿ ಹೇಳಿ